ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯುರೋಪಿಯನ್ ಡೀಲ್ ಸೈನ್ ಆಗಿದ ಕೂಡಲೇ ಅಮೆರಿಕನ್ ಡೀಲ್ ಸೈನ್ ಆಗಲೇಬೇಕು ಅಂತೇಳಿ ಅಮೆರಿಕನ್ಸು ಸಹ ಒಪ್ಕೊಂಡು ನಮಗೆ ಎಲ್ಲಾದ್ರ ಮೇಲೂ ಲೆವಿ ಕೊಟ್ಟು ನಮ್ಮ ಜೊತೆ ಡೀಲ್ ಸೈನ್ ಮಾಡ್ಕೊಂಡಿದ್ದಾರೆ. ಅಂದರೆ ಭಾರತದ ಪ್ರತಿಯೊಬ್ಬ ರೈತ ಇರಬಹುದು ಅಥವಾ ವ್ಯಾಪಾರಿ ಇರಬಹುದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ಸರ್ವಿಸ್ ಸೆಕ್ಟರ್ ಇರ್ಬೋದು, ಪ್ರತಿಯೊಬ್ಬರಿಗೂ ಲಾಭ ಆಗ್ತದೆ. ಇನ್ನು ಮುಂದಿನ ದಿನ ಯಾವತ್ತು ನೀವು ಇವತ್ತರ ಬಗ್ಗೆ ಇದೆಲ್ಲ ಕ್ರಿಟಿಸೈಸ್ ಮಾಡಿ ಹೇಳಬಹುದು. ಆದರೆ ಮುಂದಿನ ದಿನದಲ್ಲಿ ಯಾರು LPG ಬಗ್ಗೆ 1991-92ನಲ್ಲಿ LPG ಕ್ರಿಟಿಸೈಸ್ ಮಾಡಿದ್ರು ಅವರು ಹಿಂಗೆ ಹೇಳ್ತಾ ಇದ್ರು. ಇವತ್ತು LPG ಇಂದ ಏನಾಯಿತು ಅಂದರೆ ಲಿಬರಲೈಸೇಷನ್ ಪ್ರೊಟೆಕ್ಷನ್ ಗ್ಲೋಬಲೈಸೇಷನ್ ಇಂದ ಏನಾಯಿತು, ಇವತ್ತು ಪ್ರತಿಯೊಬ್ಬರಿಗೂ ಸಹ ಒಂದು ಸಣ್ಣ ರೈತನಿಗೂ ಸಹ ಇವತ್ತು ಒಂದು ಕಾರ್ ಇಟ್ಕೊಬಹುದು. ಸಣ್ಣ ರೈತನು ಸಹ ತನ್ನ 20 ಗುಂಟೆನಲ್ಲಿ ಪ್ರೊಡಕ್ಷನ್ ಮಾಡ್ಕೊಬಹುದು. ಅಷ್ಟರ ಮಟ್ಟಿಗೆ ಭಾರತ ಸಮೃದ್ಧಿ ಆಗಿದೆ. ಅದೇ PV ನರಸಿಂಹರಾವ್ಗೆ ಎಣಾನ ಇಡ್ಲಿಕ್ಕೆ ಬಿಡಲಿಲ್ಲ ಕಾಂಗ್ರೆಸ್ ಪಕ್ಷದವರು. ಅದೇ ಎಣ ಇಡ್ಲಿಕ್ಕೆ ಬಿಡಲಿಲ್ಲ PV ನರಸಿಂಹರಾವ್ಗೆ. ಅಂತಹ ಕಾಂಗ್ರೆಸ್ ಪಕ್ಷದವರು ನಮಗೆ ನೈತಿಕತೆ ಪಾಠ ಮಾಡ್ತಾರೆ. ಈ ರಾಹುಲ್ ಗಾಂಧಿ ಸೀರಿಯಸ್ ಆಗಿ ತಗೊಂಡು ಯಾರಾದ್ರೂ ಭಾರತನ ಮಾರ್ಲಿಕ್ಕೆ ಹೋಗ್ತಾರ, ಇವರು ಭಾರತದಲ್ಲಿ ಯುದ್ಧ ಪಾರ್ಟಿ ಮಾಡ್ತಾರೆ. ಇಂತಹ ವ್ಯಕ್ತಿಗೆ ಸೀರಿಯಸ್ ಭಾರತ ಅಂದ್ರೆ ಕೇವಲ ಭೂಪಟ ಅಲ್ಲ, ಫ್ಲಾಗ್ ಅಲ್ಲ, ಗಡಿ ಅಲ್ಲ. ಭಾರತ ಅಂದ್ರೆ ಆತ್ಮ, ಭಾರತ ಅಂದ್ರೆ ಆತ್ಮ, ಪ್ರಪಂಚದ ಆತ್ಮ ಭಾರತ. ಅದು ನಿಮ್ಗೆ ಅರ್ಥ ಆಗಿಲ್ಲ ಕಾಂಗ್ರೆಸ್ ಅವರಿಗೆ. ಮುಗಿಸಿ ನಿಮ್ದು. ಭಾರತದಿಂದ ರಫ್ತಾಗುವಂತ ವಸ್ತುಗಳ ಮೇಲೆ 3% ಇದು ಟ್ಯಾಕ್ಸ್ 50% ಇಂದ 18% ಮಾಡಿದ್ದಾರೆ ಟ್ರಂಪ್ ಅವರು. ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ, ಅದಕ್ಕೆ ಡೀಲ್ ಸೈನ್ ಆಗ್ತದೆ. ನಮಗೆ ಆಮದು ಮಾಡ್ಕೊಳ್ಳುವಂತ ವಸ್ತುಗಳ ಮೇಲೆ ನಾವು ಕೆಲವನ್ನ ಬ್ಯಾನ್ ಮಾಡಿದ್ವಿ. ರೈತರಿಗೆ ಅನುಕೂಲ ಆಗಬೇಕು, ರೈತ ಕೃಷಿ ಉತ್ಪನ್ನಗಳು ಭಾರತಕ್ಕೆ ಬರಬಾರದು ಅಂತ ಹೇಳಿ ಬ್ಯಾನ್ ಮಾಡಿದ್ವಿ. ಇವತ್ತು ಕೃಷಿ ಉತ್ಪನ್ನಗಳಿಗೆ ಭಾರತವನ್ನ ಶೂನ್ಯ ತೆರಿಗೆನಲ್ಲಿ ಓಪನ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಈ ರೀತಿ ಮಾಡಿದ್ದೀರಿ? ಕಾರಣ ಏನು? ಇಡೀ ಭಾರತದ ರೈತರು 85% ರೈತರು ಅತ್ಯಂತ ಬಡವರಿದ್ದಾರೆ, ಸಣ್ಣವರಿದ್ದಾರೆ, 2 ಎಕರೆಗಿಂತ ಕಡಿಮೆ ಜಮೀನಿದೆ. ಅವ್ರಿಗೆ 2ನೇ ಆದಾಯನೇ ಹೈನುಗಾರಿಕೆ, 3ನೇ ಆದಾಯ ಅಕಸ್ಮಾತ್ ಏನಾದ್ರು ಮಾಡಿದ್ರೆ ಅವ್ರು ಬೇರೆ ಬೇರೆ ಆದಾಯ ಮಾಡ್ಕೊಂತಾರೆ. ಹಣ್ಣು ತರಕಾರಿಗಳು ಬೆಳೀತಾರೆ, ನೀವು ಹಣ್ಣನ್ನು ನೀವು ಇಂಪೋರ್ಟ್ ಮಾಡ್ಕೊಂತೀರಿ, ನೀವು ಬಿಜೆಪಿ ಭಾರತದ ರೈತರ ಏನು ಭವಿಷ್ಯವನ್ನ ಅಮೆರಿಕಕ್ಕೆ ನರೇಂದ್ರ ಮೋದಿ ಮಾರಿದ್ದಾರೆ. ಯಾಕೆ ಮಾರಿದ್ರಿ ಕೇಳಿದ್ವಿ, ನಾಚಿಕೆಯನ್ನು ತಲೆ ತೆಗೆಸ್ಕೊಂಡು ಓಡೋದು ಪಲಾಯನ ಮಾಡಿದ್ರು ನರೇಂದ್ರ ಮೋದಿ ಅವರು ಉತ್ತರ ಕೊಡ್ಲಿಲ್ಲ. ಆದ್ರೆ ಉತ್ತರ ಕೊಡಿ ಅಂತ ಕೇಳ್ತಾ ಇದೀವಿ. ಕಾರಣ ಏನು? ನಿಮ್ಗೆ ಯಾರು ಕತ್ತಿ ಸಿಗ್ತಾ ಇದ್ರು? ನಿಮ್ಗೆ ಯಾವ ಕಾರಣಕ್ಕಾಗಿ ನೀವು ಈ ಭಾರತವನ್ನ ಈ ರೀತಿಯಾಗಿ ನೀವು ಮಾರಾಟ ಮಾಡಿದ್ರಿ ಅಂತ ಕೇಳಿದ್ರೆ ಅವರು ಉತ್ತರ ಕೊಡ್ಲಿಕ್ಕೆ ಇಲ್ಲ. ಬಿಜೆಪಿ ವಕ್ತಾರರು ಮತ್ತೆ ಪುಂಗೋಪಂಗವಾಗಿ ಆಚೆ ಕಡೆ ಮಾತಾಡ್ತಾರೆ. ಆದ್ರೆ ಪ್ರಧಾನಮಂತ್ರಿಗೆ ಸದನದಲ್ಲಿ ಹೇಳಿ ಉತ್ತರ ಕೊಡ್ಲಿಕ್ಕೆ ಹೇಳಿ ಭಾರತಕ್ಕೆ ಯಾಕೆ ಈ ರೀತಿ ಅನ್ಯಾಯ ಆಗ್ತದೆ? ರೈತರು ಮುಂದೆ ಸಾವಾಗುತ್ತೆ. ಇವಾಗ 10 ಲಕ್ಷ ರೈತರು ಸತ್ತಿದ್ದಾರೆ. ಕಳೆದ 20 ವರ್ಷಗಳಲ್ಲಿ 10 ಲಕ್ಷ ರೈತರು ಸತ್ತಿದ್ದಾರೆ. ಇನ್ನು ಮುಂದಕ್ಕೆ ರೈತರ ಆತ್ಮಹತ್ಯೆ ಜಾಸ್ತಿ ಆದ್ರೆ ಯಾರು ಹೊಣೆಗಾರಿಕೆ ಆಗ್ತಾರೆ? ಪ್ರಪಂಚದ ಬೇರೆ ಯಾವುದೇ ದೇಶಗಳು ಭಾರತಕ್ಕೆ ಬಂದು ಕೃಷಿ ಚಟಿಗಳ ಮೇಲೆ ಆಳ್ವಿಕೆ ಮಾಡಕ್ ಬಂದ್ರೆ ಅದನ್ನು ಒಪ್ಪುವಂತ ಪ್ರಶ್ನೆನೇ ಇಲ್ಲ. ನಮ್ಮ ಪಕ್ಷ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಆ ಆಳ್ವಿಕೆ ಆಗಬಾರ್ದು. ಒಂದು. ನಂಬರ್ 2, ನೀವು ಫೈಲ್ಸ್ಗೆ ಮತ್ತು ಈ ಟ್ರೇಡ್ಗೆ, ಅಮೆರಿಕ ಜೊತೆ ಇರೋ ಟ್ರೇಡ್ಗೆ ನೀವು ಮಿಕ್ಸ್ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು. ಈ ಟ್ರೇಡ್ನಲ್ಲಿ ಆಗಿರ್ತಕ್ಕಂಥ ಅನೇಕ ವ್ಯತ್ಯಾಸಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಟ್ಯಾಕ್ಸ್ನ ಇನ್ಕ್ರೀಸ್ ಮಾಡಿರೋದಿರ್ಬೋದು, ಟ್ಯಾಕ್ಸ್ ಫ್ರೀ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಇದ್ರ ಬಗ್ಗೆ ಚರ್ಚೆ ಮಾಡಿ. ಆದರೆ ನೀವು ಇದ್ರ ಜೊತೆಗೆ ಲಿಂಕ್ ಮಾಡ್ತಾ ಇದ್ರಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಕ್ಕೆ ಸಾಧ್ಯ ಇಲ್ಲ. ಎಫ್ಸ್ಟೀನ್ ಫೈಲೇ ಬೇರೆ, ಈ ಟ್ರೇಡೇ ಬೇರೆ. ಓಕೆ, ಆಲ್ ರೈಟ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಬಸವರಾಜ್ ಸರ್ ತಮಗೂ ಧನ್ಯವಾದಗಳು. ಅಶೋಕ್ ಸರ್ ಧನ್ಯವಾದ. ನಟರಾಜ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಪ್ರದೀಪ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಒಟ್ಟಾರೆ ಅಮೆರಿಕ ಜೊತೆ ಮಾಡ್ಕೊಂಡಿರುವಂತಹ ಡೀಲ್ ವಿಚಾರದಲ್ಲಿ ಕೆಲವೊಂದು ನ್ಯೂನ್ಯತೆಗಳು ಇವೆ. ಇವು ಭಾರತದ ರೈತರಿಗೆ ದುಷ್ಪರಿಣಾಮ ಬೀಳುವಂತಹ ಅಂಶಗಳಿವೆ. ಇಂತಹ ಎಲ್ಲದಕ್ಕೂ ಕೂಡ ಒಪ್ಪಿಕೊಳ್ಳುವಂತಹ ಅನಿವಾರ್ಯತೆಯಲ್ಲಿ ನಿಜಕ್ಕೂ ಕೂಡ ಮೋದಿ ಅವರು ಇದ್ದಾರಾ, ಅಥವಾ ಈ ಡೀಲ್ನಲ್ಲಿ ಭಾರತಕ್ಕೆ ಅನ್ಯಾಯ ಆಗುವಂಥ ಅಂಶಗಳಿದ್ದರೆ ಅದನ್ನು ಪ್ರತಿಭಟಿಸ್ತಾರಾ? ಇದನ್ನು ಕಾದು ನೋಡಬೇಕು. ಆದರೂ ಇಷ್ಟೆಲ್ಲ ಭಾರತಕ್ಕೆ ಪ್ರತಿಕೂಲವಾಗುವಂಥ ಅಂಶಗಳಿದ್ದರೂ ಕೂಡ ಪ್ರಧಾನಿ ಮೋದಿ ಅವರು ಇದಕ್ಕೆ ಯಾಕೆ ಒಪ್ಕೊಂಡ್ರು ಅನ್ನೋ ವಿಚಾರವನ್ನು ಏನು ರಾಹುಲ್ ಗಾಂಧಿ ಅವರು ಸದನದಲ್ಲಿ ಎತ್ತಿದ್ದಾರೆ, ಅದರ ಬಗ್ಗೆ ಕೂಡ ಚರ್ಚೆ ಆಗಬೇಕು. ರಾಹುಲ್ ಗಾಂಧಿ ಅವರು ಎತ್ತಿರುವಂಥ ಎಫ್ಸ್ಟೀನ್ ಫೈಲ್ಸ್, ಅದರಲ್ಲಿ ಒಬ್ಬ ಯೂನಿಯನ್ ಮಿನಿಸ್ಟರ್ ಹೆಸರಿದೆ. ಹೌದು, ನಾನು ಭೇಟಿ ಮಾಡಿದ್ದೀನಿ ಅಂತಲೂ ಕೂಡ ಒಪ್ಕೊಂಡಿದ್ದಾರೆ. ಈ ದೇಶದ ಅತಿ ದೊಡ್ಡ ಬಿಸ್ನೆಸ್ಮನ್ ಅಂಬಾನಿ ಹೆಸರಿದೆ. ಅವರು ಡೆಲ್ಲಿಯ ಹೈ ಅಥಾರಿಟೀಸ್ ಅಂತ ಈ ದೇಶದ ಅತ್ಯುನ್ನತ ಅಥಾರಿಟಿಯ ಬಗ್ಗೆ ಆ ಫೈಲ್ಸಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇವೆಲ್ಲವನ್ನು ಸುಮ್ಮನೆ ಬಿಡೋಕ್ಕಾಗಲ್ಲ. ಇದಕ್ಕೆಲ್ಲ ಅಕೌಂಟಬಿಲಿಟಿ ಬೇಕು.
ಅಂತಹ ಕ್ರೂರ ನರರಾಕ್ಷಸನನ್ನು ಯಾಕೆ ಭೇಟಿ ಮಾಡಿದ್ರು, ಯಾಕೆ ಇವರ ವಿಚಾರಗಳು ಆ ಫೈಲಲ್ಲಿ ಬರ್ತಿವೆ ಅನ್ನೋದರ ಬಗ್ಗೆ ಕ್ಲಾರಿಟಿ ಬೇಕು. ಇಡೀ ಭಾರತ ಇದನ್ನು ತಿಳಿದುಕೊಳ್ಳೋದಕ್ಕೆ ಆಸಕ್ತಿ ವಹಿಸಿದೆ. ಈ ವಿಚಾರದಲ್ಲಿ ಮಾತಾಡೋದು ಬಿಟ್ಟು ಯಾರು ಪ್ರಶ್ನೆ ಎತ್ತುತ್ತಾರೆ ಅವ್ರು ಬಾಯಿ ಮುಚ್ಚೋ ಕೆಲಸ ಆಗಬಾರ್ದು. ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಣ ಮತ್ತು ಅಧಿಕಾರದಿಂದ ಸತ್ಯವನ್ನು ಮುಚ್ಚಿಡುವ ಕೆಲಸ ನಡೀತಾ ಇದೆ. ಪತ್ರಕರ್ತರಾಗಿ ಸತ್ಯವನ್ನು ಸಮಾಧಿ ಮಾಡಬಾರ್ದು, ಸತ್ಯವನ್ನು ಎತ್ತಿಡಿಬೇಕು ಎದೆಗಾರಿಕೆಯಿಂದ. ಆ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ಅದು ಎಷ್ಟೇ ಬೈಗುಳ ಬಂದರೂ ಸರಿ, ಅದೆಷ್ಟೇ ನಮ್ಮನ್ನು ಹೀಯಾಳಿಸಿದ್ರು ಸರಿ, ದೇಶದ ವಿಚಾರದಲ್ಲಿ, ಜನರ ವಿಚಾರದಲ್ಲಿ, ಸತ್ಯದ ವಿಚಾರದಲ್ಲಿ ರಾಜಿ ಇಲ್ಲ. ಇದು ಇವತ್ತಿನ ರಾಧಕ ಪಂಚಾಯಿತಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.